ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಚಿಕನ್ ದೊನ್ನೆ ಬಿರಿಯಾನಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಚಿಕನ್ ದೊನ್ನೆ ಬಿರಿಯಾನಿ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ kg ಆಗುವಷ್ಟು ಚಿಕನ್ ತೊಗೊಂಡಿದ್ದೀನಿ. ಸ್ಕಿನ್ಲೆಸ್ ತೊಗೊಂಡಿದ್ದೀನಿ. ಅದಕ್ಕೆ 1 ಟೇಬಲ್ ಸ್ಪೂನ್ ಅರಿಶಿಣ, 1 ಟೇಬಲ್ ಸ್ಪೂನ್ ಖಾರ ಪುಡಿ, 1 ಟೇಬಲ್ ಸ್ಪೂನ್ ಉಪ್ಪು, ಅದಾದಮೇಲೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಕಸೂರಿ ಮೇಥಿ, ಅದನ್ನು ಕ್ರಷ್ ಮಾಡಿ ಹಾಕ್ತಾಯಿದ್ದೀನಿ. ಅದಾದಮೇಲೆ 1/4 ಲೀಟ್ರ್ ಆಗುವಷ್ಟು ಮೊಸರು. ನೋಡಿ ಇಲ್ಲಿ 1/4 ಲೀಟ್ರ್ ಪೂರ್ತಿ ನಾನು ಹಾಕ್ತಾಯಿದ್ದೀನಿ. ಟೊಮೊಟೊ ಯೂಸ್ ಮಾಡದೇ ಇರೋದ್ರಿಂದ ಹುಳಿಗೆ ನಾವು ಮೊಸರನ್ನ ಯೂಸ್ ಮಾಡ್ತಾಯಿದ್ದೀವಿ. ಮತ್ತು ನಿಂಬೆಹಣ್ಣು ಅಷ್ಟೇ ಯೂಸ್ ಮಾಡ್ತಾಯಿದ್ದೀವಿ. 1/4 ಲೀಟ್ರ್ ಪೂರ್ತಿ ಹಾಕಿದ್ದೀನಿ ನಾನಿಲ್ಲಿ. ಇದೆಲ್ಲ ಪೂರ್ತಿ ಚಿಕನ್ಗೆ ಹೊಂದ್ಕೊಳ್ಳೋ ಹಾಗೆ ಕಲಿಸ್ಬಿಟ್ಟು ಇದನ್ನು ಮ್ಯಾರಿನೇಷನ್ಗೆ ಎತ್ತಿಡಬೇಕು. ಈಗ ಒಂದು ತಪ್ಪಲೆಗೆ ಒಂದು 3ರಿಂದ 4 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, 1 ಟೇಬಲ್ ಸ್ಪೂನ್ ಆಗುವಷ್ಟು ಮೆಣಸು, ಸ್ವಲ್ಪ ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಚಕ್ಕೆ 1-2 ಇಂಚ್ ಆಗುವಷ್ಟು ತೊಗೊಂಡಿದ್ದೀನಿ. ಲವಂಗ ಒಂದು 6ರಿಂದ 8 ತೊಗೊಂಡಿದ್ದೀನಿ. ಶುಂಠಿನೂ ಅಷ್ಟೇ ಒಂದು 3 ಇಂಚ್ ಆಗುವಷ್ಟು ತೊಗೊಂಡಿದ್ದೀನಿ. ಮತ್ತು ಬೆಳ್ಳುಳ್ಳಿನ ನಾನಿಲ್ಲಿ 3 ಗೆಡ್ಡೆ ತೊಗೊಂಡಿದ್ದೀನಿ. ಇದಾದಮೇಲೆ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನೂ ಅಷ್ಟೇ 4 ಮೀಡಿಯಮ್ ಸೈಜ್ದು 4 ಈರುಳ್ಳಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಹುರ್ಕೋಬೇಕು. ನಾನಿಲ್ಲಿ ಒಂದು 8ರಿಂದ 10 ಜನಕ್ಕೆ ಹೇಳ್ಕೊಡ್ತಾ ಇರೋದ್ರಿಂದ ಇಷ್ಟು ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ. ಇದಾದಮೇಲೆ ಮೆಣಸಿಕಾಯಿ ಹಸಿರು ಮೆಣಸಿಕಾಯಿ ಒಂದು 8ರಿಂದ 10. ಅದಾದಮೇಲೆ ಸೊಪ್ಪುಗಳು ಹಾಕ್ತಾಯಿದ್ದೀನಿ. ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಸಾಂಬಾರು ಸೊಪ್ಪು 3 ಅಷ್ಟೇ ಒಂದೊಂದು ಕಂತೆ ತೊಗೊಂಡಿದ್ದೀನಿ ನಾನಿಲ್ಲಿ. ಸೊಪ್ಪುಗಳು ಹಾಕೋದ್ರಿಂದನೇ ತುಂಬ ಚೆನ್ನಾಗಿ ಬರೋದು ಅದು. ಒಂದು ಕಂತೆ ಮೆಂತ್ಯ ಸೊಪ್ಪು, ಒಂದು ಕಂತೆ ಸಾಂಬಾರು ಸೊಪ್ಪು, ಒಂದು ಕಂತೆ ಪುದೀನ ಸೊಪ್ಪು. ಇದೆಲ್ಲ ಹುರಿದಾದ್ಮೇಲೆ ಅದು ಆರಿ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕಿ ಅದನ್ನು ರುಬ್ಕೋತಾ ಇದ್ದೀನಿ. ನೋಡಿ ರುಬ್ಬಾದ್ಮೇಲೆ ಅದು ಈ ರೀತಿಯಾಗಿ ಕಾಣಿಸುತ್ತೆ ನಿಮಗೆ. ನೋಡಿ ಈ ಥರ ಟೆಕ್ಸ್ಚರ್ ಬಂದಿದೆ. ಈಗ ಅದೇ ತಪ್ಪಲೆಗೆ ಒಂದು 8ರಿಂದ 10 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡು ಹೋಲ್ ಸ್ಪೈಸಸ್ ಹಾಕ್ತಾಯಿದ್ದೀನಿ. ಅಂದರೆ ಬಿರಿಯಾನಿ ಎಲೆ, ಕಲ್ಲು ಹೂವು, ಸೋಂಪು, ಏಲಕ್ಕಿ ಇಷ್ಟು ಹಾಕ್ತಾಯಿದ್ದೀನಿ. ಅದಾದಮೇಲೆ ಮ್ಯಾರಿನೇಟ್ ಮಾಡಿಟ್ಟಿದ್ವಲ್ಲ ಚಿಕನ್ನು, ಅದು ಹಾಕ್ತಾಯಿದ್ದೀನಿ. ಅದಾಕಿ ಚೆನ್ನಾಗಿ ನಾವೀಗ ತಿರುಗಿಸ್ಕೋಬೇಕಿದ್ನ. ಕಲ್ಲು ಹೂವು ಹಾಕೋದ್ರಿಂದನೇ ಅದು ದೊನ್ನೆ ಬಿರಿಯಾನಿ ಟೇಸ್ಟು ಬರೋದು ನಮಗೆ. ಕಲ್ಲು ಹೂವನ್ನ ನಾವು ಮೇಯ್ನು ಚೆನ್ನಾಗಿ ಹಾಕಬೇಕು. ನೋಡಿ ಕಲ್ಲು ಹೂವು ಮತ್ತು ಬಿರಿಯಾನಿ ಎಲೆ, ಸೋಂಪು, ಅದಾದಮೇಲೆ ಏಲಕ್ಕಿನೂ ಅಷ್ಟೇ ಗಮಕ ಹಾಕಿದ್ದೀವಿ. ಆಮೇಲೆ ಗ್ಯಾಸ್ಟ್ರಿಕ್ಕು ಕಡಿಮೆ ಆಗುತ್ತೆ ನಾವು ಏಲಕ್ಕಿ ಹಾಕೋದ್ರಿಂದ. ಚಿಕನ್ ಗ್ಯಾಸ್ಟ್ರಿಕ್ ಆಗುತ್ತಲ್ಲ ಅಂಥವ್ರಿಗೆ ಏಲಕ್ಕಿ ಚೆನ್ನಾಗಿ ಯೂಸ್ ಮಾಡ್ಕೋಬೋದು. ಇದಾದಮೇಲೆ ಅದೇ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು. ಅದು ಪೂರ್ತಿ ಎಲ್ಲ ಚಿಕನ್ಗೆ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ತಿರುಗಿಸಿ. ನೋಡಿ ಈ ಥರ ಪೂರ್ತಿ ಅದು ಸ್ವಲ್ಪ ನೀರು ಬಿಡಬೇಕು, ಅಲ್ಲಿವರೆಗೂ ತಿರುಗಿಸಿ. ಇದಾದಮೇಲೆ ನಾನೀಗ ಅದನ್ನು ಒಂದು 1/4 ಗಂಟೆಯಷ್ಟು ಬೇಯಕ್ಕೆ ಬಿಟ್ಟಿದ್ದೀನಿ. ನೋಡಿ ಒಂದು 1/4 ಗಂಟೆ ಆದಮೇಲೆ ನೋಡಿ ಈ ಥರ ಬಂದಿದೆ. ಒಂದು 1/4 ಗಂಟೆ ಆದಮೇಲೆ ಅಂದರೆ ನಾನು ಇದನ್ನು ಕಡಿಮೆ ಉರಿಯಲ್ಲೇ ಬೇಯಕ್ಕೆ ಬಿಟ್ಟಿದ್ದೆ. ಚಿಕನ್ನು ಸ್ವಲ್ಪ ಚೆನ್ನಾಗಿ ಬೇಯಬೇಕು. ಇದಾದಮೇಲೆ ನಾನಿಲ್ಲಿ 4 ಲೋಟ ಆಗುವಷ್ಟು ಅಕ್ಕಿ ತೊಗೊಂಡಿದ್ದೀನಿ. 4 ಲೋಟಕ್ಕೆ ಈಗ 8 ಲೋಟ ಆಗುವಷ್ಟು ನೀರು ಹಾಕಿದ್ದೀನಿ. ಈಗ ನೀರು ಚೆನ್ನಾಗಿ ಕುದಿ ಬರಬೇಕು. ಇದರಲ್ಲಿ ನೀವು ಅಕ್ಕಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನೋಡಿ ನಾನಿಲ್ಲಿ ಹಾಕ್ತಾಯಿದ್ದೀನಿ. ಉಪ್ಪು ಹಾಕಿ ಈಗ 4 ಲೋಟ ಆಗುವಷ್ಟು ಅಕ್ಕಿನ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಈಗ ಅಕ್ಕಿ ಹಾಕಿ ಚೆನ್ನಾಗಿ ತಿರುಗಿಸಿ ಚೆನ್ನಾಗಿ ಕುದಿಬೇಕಿದು. ಪೂರ್ತಿ ಕುದ್ದಾದ್ಮೇಲೆ ಅಂದರೆ ಅಕ್ಕಿ ಟೈಟ್ ಆಗೋ ಸ್ಟೇಜಿಗೆ ಬರುತ್ತೆ. ಕರೆಕ್ಟ್. ಈಗ ಅಕ್ಕಿ ಹಾಕಿದ್ರಲ್ವ ಅದೇ ಸ್ಟೇಜಲ್ಲಿ ನಾವು ನಿಂಬೆಹಣ್ಣು ಹಾಕ್ತಾಯಿದ್ದೀವಿ. 2 ನಿಂಬೆಹಣ್ಣು ಹಾಕಬೇಕು. ನಾನಿಲ್ಲಿ ಒಂದು 8ರಿಂದ 10 ಜನಕ್ಕೆ ಆಗೋಷ್ಟು ಮಾಡ್ತಾ ಇರೋದ್ರಿಂದ ನಾನಿಲ್ಲಿ 2 ನಿಂಬೆಹಣ್ಣನ್ನ ಯೂಸ್ ಮಾಡ್ತಾಯಿದ್ದೀನಿ.
2 ನಿಂಬೆಹಣ್ಣು ಪೂರ್ತಿ ಹಾಕಬೇಕು. ಆ ನಿಂಬೆಹಣ್ಣು, ಮೊಸರು, ಕಲ್ಲು ಹೂವು ಇದರಿಂದನೇ ಚಿಕನ್ ದೊನ್ನೆ ಬಿರಿಯಾನಿದು ಟೇಸ್ಟ್ ಬರೋದು ನಿಮಗೆ. ಈಗ ಪೂರ್ತಿ ತಿರುಗಿಸ್ಬಿಟ್ಟು ಇದನ್ನು ಕುದಿಯೋದಕ್ಕೆ ಬಿಡಬೇಕು. ಆಗಾಗ ತಿರುಗ್ತಾ ಇರಬೇಕು. ಹೋಗಿ ನಾನಿಲ್ಲಿ ತಪ್ಪಲೆಯಲ್ಲಿ ಮಾಡ್ತಾ ಇರೋದ್ರಿಂದ ಅದು ಆಗಾಗ ತಿರುಗುತ್ತಾ ಇರಬೇಕು. ಕುಕ್ಕರಲ್ಲಂದರೆ ವಿಷಲ್ಗೆ ಇಟ್ಬಿಡ್ತೀವಿ. ನೋಡಿ ಈಗ ಅಕ್ಕಿ ಟೈಟ್ ಆಗೋ ಸ್ಟೇಜಿಗೆ ಬರ್ತಾಯಿದೆ. ನೋಡಿ ಈ ಥರ ಪೂರ್ತಿ ಟೈಟ್ ಆದಮೇಲೆ ನಾವು ಇದನ್ನು ಕಡಿಮೆ ಉರಿಯಲ್ಲಿ ಇಟ್ಬಿಟ್ಟು ಪ್ಲೇಟ್ ಮುಚ್ಚಿ ಬಿಡಬೇಕು ಅರಳೋದಕ್ಕೆ ಪೂರ್ತಿ. ಈಗ ಅಕ್ಕಿ ಆಗಿರುತ್ತೆ, ಅದನ್ನು ಈಗ ಅರಳೋದಕ್ಕೆ ಬಿಡಬೇಕು. ನೋಡಿ ಅರಳಾದ್ಮೇಲೆ ಈ ಥರ ಪೂರ್ತಿಯಾಗಿ ದೊನ್ನೆ ಬಿರಿಯಾನಿ ರೆಡಿಯಾಗುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೊನ್ನೆ ಬಿರಿಯಾನಿ. ನಾನಿಲ್ಲಿ ಒಂದು 8ರಿಂದ 10 ಜನಕ್ಕೆ ಆಗುವಷ್ಟು ಹೇಳ್ಕೊಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ನೀವು ಸಹ ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ನನಗೆ. ನೋಡಿ ನಾನಿಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ಈಗ ದೊನ್ನೆ ಬಿರಿಯಾನಿ ಅಂದಮೇಲೆ ಅದನ್ನು ಮೊಟ್ಟೆ ಇಲ್ದಲೆ ಯಾರು ಸರ್ವ್ ಮಾಡಲ್ಲ, ಅದಕ್ಕೆ ಮೊಟ್ಟೆ ಇಟ್ಟು ನಾನಿಲ್ಲಿ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ದೊನ್ನೆ ಬಿರಿಯಾನಿ, ಚಿಕನ್ ದೊನ್ನೆ ಬಿರಿಯಾನಿ. ನೋಡಿ ನೀವು ಟ್ರೈ ಮಾಡಿ ಹೇಗಿದೆ ಅಂತ ಹೇಳಿ ನನಗೆ ಹೇಳಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.